ಇಲ್ಲಿ ಎರಡಿದೆ. ಒಂದು SIT ಇದೆ, ಒಂದು SSIT ಇದೆ. ಅದನ್ನ ನಾನೇ SIT ಅಂತಂದ್ರೆ ಸ್ಪೆಷಲ್ ಇನ್ವೆಸ್ಟಿಗೇಟಿಂಗ್ ಟೀಮ್, SSIT ಅಂತಂದ್ರೆ ಸಿದ್ದರಾಮಯ್ಯ ಇನ್ವೆಸ್ಟಿಗೇಷನ್ ಟೀಮ್. ಈಗ ಮತ್ತೆ ಮುಂದುವರಿಸಿ SSIT ಇದು ಭಯ ಯಾರಿಗಿದೆ? ಅವರು ಮಾಡಿದ್ದಲ್ವಾ? SIT ಭಯ ಯಾರಿಗೂ ಇಲ್ಲ. ಆಯ್ತು, ಇಡಿ ಮತ್ತು CBI ತನಿಖೆ ಆಗ್ತದೆ. ಬನ್ನಿ ಈಗ ಮಾತಾಡಿ. ಸನ್ಮಾನ್ಯ ಅಧ್ಯಕ್ಷರೇ, ನಾನು ಬರ್ಕೊಂಡಿದ್ದೆ ಅದನ್ನ. ನಮ್ಮ ನಾಯಕರು ಹೇಳಿದ್ದಾರೆ, ಯಾರು ಹೇಳಿದ್ರು ಒಂದೇ, ಅವ್ರು ಹೇಳಿದ್ರು ಒಂದೇ, ನಾನು ಹೇಳಿದ್ರು ಒಂದೇ. ನಾನು ಅದಕ್ಕೆ ಶಿವಕುಮಾರ್ ಅವ್ರು ಕೇಳಿದೆ, ನೀವು ಕಾಂಗ್ರೆಸ್ ಅಧ್ಯಕ್ಷರಾಗಿ ಏನೇನು ಮಾಡಬೇಕೋ ಅದೆಲ್ಲನ ಹೆಂಗೆ ಮಾಡಬೇಕೋ ಮಾಡ್ತಾ ಇದ್ದೀರಾ. ಇಲ್ಲಿ ತನಿಖೆ ಎಲ್ಲವನ್ನು SIT, ಅಲ್ಲೂ SIT, ಇಲ್ಲೂ SIT. ವ್ಯತ್ಯಾಸ ನೋಡಿ. ಇಬ್ಬರು ನಾನು ಅದನ್ನು ನಿನ್ನೆ ನಿಮಗೆ ಕೊಟ್ಟಿದ್ದೆ, ಆ ಇಬ್ಬರು ಫೋನಲ್ಲಿ ಮಾತಾಡಿರೋದು, ಪದ್ಮನಾಭು ಮತ್ತು ರೆಕಾರ್ಡಿಂಗ್ ಪರಮೇಶ್ವರ್. ಅವ್ರೇನು ಹೇಳಿದ್ದಾರೆ, ಇದಕ್ಕೆ ಅದು ಕನೆಕ್ಟ್ ಆಗ್ತೈತೆ. ಇದು CBI ಬಂದರೆ ನಮಗೆ 2 ವರ್ಷ ಜೈಲು, ನಮ್ಮವರು ಬಂದರೆ ಬಿಡುಗಡೆ, ಅಂದರೆ ಆರಾಮಾಗಿ ಬರ್ಬೋದು ಅಂತ ಹೇಳಿದ್ದಾರೆ. ಅರ್ಥ ಆಯ್ತಲ್ಲ ನಾನು ಯಾಕೆ SIT ಬೇಡ ಇದು ಅಂತ ಹೇಳ್ತಾ ಇದ್ದೀನಿ. 30 ದಿನ 40 ದಿನ ಆದರೂ ಅವ್ರಿಗೆ ನೋಟಿಸ್ ಕೊಡಲ್ಲ. ಪ್ರತಿಭಟನೆ ಮಾಡಿದ್ಮೇಲೆ ಒಂದು ನೋಟಿಸ್ ಕೊಡ್ತೀರಿ. 8 ಅವರ್ ವಾಲ್ಮೀಕಿ ನಿಗಮದ ಬಗ್ಗೆ ಎನ್ಕ್ವೈರಿ, 8 ಅವರ್ ಅವ್ರನ್ನ ಕೂತಿಸ್ಕೊಂತಾರೆ. ಏನು ವಾಲ್ಮೀಕಿ ರಾಮಾಯಣ ಓದಕ್ಕೆ ಕೂತಿಸ್ಕೊಂಡಿದ್ರೆ ಅವ್ರನ್ನ 8 ಅವರ್ ಓದ್ತಾ ನಗ್ನಗ್ತಾ ಓದ್ತಾರೆ, ಬರ್ತಾ ನಗ್ನಗ್ತಾ ಬರ್ತಾರೆ. ರೇವಣ್ಣ ಅವರು ಓಡ್ತಾರೆ, ಏನು ಕೋರ್ಟ್ ಕಡೆ ಓಡಿ ಓದ್ತಾರೆ, ಬೇಲ್ 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 ಅಂತಾರೆ. ನೋ ಬೇಲ್. ಯಾರು ಹೇಳಿದ್ರು ಇದರಿಂದ ಯಾರು ಕೈವಾಡ ಐತೆ ಅಂದರೆ SIT ಯಾವ ರೀತಿ ಫೇಲ್ಯೂರ್ ಆಗಿದೆ ಅಂತ. ಸನ್ಮಾನ್ಯ ಅಧ್ಯಕ್ಷರೇ, ಇದು ಈಗಾಗಲೇ ನಮ್ಮ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಬೇಕು ಅಂದರು ಬೇಡ ಅಂದ್ರೂ ಕೂಡ, ಅಣ್ಣ ಥ್ಯಾಂಕ್ ಯು ಶಿವಕುಮಾರ್ ಅವರು ಬೇಕು ಅಂದರು ಬೇಡ ಅಂದರೂ ಕೂಡ ಈಗಾಗಲೇ 3 ಕೋಟಿ ಮೇಲೆ ಏನೇ ಫ್ರಾಡ್ ಆದ್ರೂ ಬ್ಯಾಂಕ್ಗಳಲ್ಲಿ ಆಟೋಮೆಟಿಕ್ಕಾಗೆ ಹೋಗ್ತೈತೆ, ಕಾನೂನು ಪ್ರಕಾರ ಹೋಗ್ತೈತೆ. ಏನು ಆರ್ಡರ್ ಬೇಕಾಗಿಲ್ಲ, ಸ್ಪೆಷಲ್ ಆರ್ಡರ್, ನೋ ಆರ್ಡರ್. ಅದು ಇವತ್ತಿಂದ ಅಲ್ಲ, ಬಹಳ ವರ್ಷಗಳ ಕಾಲದಿಂದನೂ ಇದೆ. ಮೋಸ್ಟ್ಲಿ ಕಾಂಗ್ರೆಸ್ ಇದ್ದಾಗೂ ಇತ್ತು. ಆಟೋಮೆಟಿಕ್ ಆಗಿ ಹೊರಟೋಗ್ತೈತೆ. ಅವ್ರ ವ್ಯಾಪ್ತಿ ಅದು, ಅವ್ರ ವ್ಯಾಪ್ತಿ ಪ್ರಕಾರ ಅವ್ರು ಕೆಲಸ ಮಾಡಿದ್ದಾರೆ. DK ಶಿವಕುಮಾರ್ ಅವರು ಹೇಳಿದ್ರು ED ಯಾರಯ್ಯ ಬರಕ್ಕೆ ಇಲ್ಲಿ ಅಂತ. ED ಯಾಕೆ ಬಂದಿದೆ ಅಂದರೆ ಬೇನಾಮಿ ಬಂದ ತಕ್ಷಣ ED ನ್ಯಾಚುರಲ್ ಬಂದ್ಬಿಡ್ತದೆ. ಎಲ್ಲೆಲ್ಲಿ ಇದೆಲ್ಲ ಹೋಯ್ತಲ್ಲ, ಎಲ್ಲಿಗೆ ಹೋಯ್ತು? ವೈನ್ ಸ್ಟೋರ್ಗೆ ಹೋಯ್ತು, ಚಿನ್ನದ ಅಂಗಡಿಗೆ ಹೋಯ್ತು, ಪೆಟ್ರೋಲ್ ಬಂಕ್ಗೆ ಹೋಯ್ತು. ಅಲ್ಲಿಂದ ಚೆಕ್ಗಳೆಲ್ಲ ಕ್ಲಿಯರ್ ಆಗಿ ಅಲ್ಲಿಂದ ಬ್ಲ್ಯಾಕ್ ಆಗಿ ಹೊರಟೋಯ್ತು. ಎಲ್ಲಿಗೆ? ಬಳ್ಳಾರಿಗೆ ಹೋಯ್ತು ಅಂತ ಇವಾಗ ಕೋರ್ಟಲ್ಲಿ ಹಾಕಿದ್ದಾರೆ ED ಅವರು. ಬಳ್ಳಾರಿ ಕಡೆ ಹೋಯ್ತು ಅಂತ. ಅಲ್ಲಿಗೆ ಬಂತಲ್ಲ, ಅಲ್ಲಿಗೆ ಬೇನಾಮಿ ಬಂದ ತಕ್ಷಣ ನ್ಯಾಚುರಲ್ ಆಗಿ ED ಬಂದೇ ಬರ್ತಾರೆ ಅವರು. ನಾವು ಬೇಕು ಅಂದ್ರು ಬೇಡ ಅಂತೂ ಬರ್ತಾರೆ. ಆದರೆ ಇದು SIT ನೀವು ನೇಮಕ ಮಾಡಿರೋದು SIT. ಈಗಾಗಲೇ CBIನವರು ನ್ಯಾಚುರಲ್ ಆಗಿ ಕೇಸನ್ನು ಫೈಲ್ ಮಾಡಿದ್ದಾರೆ. IPC 120B, IPC 409, IPC 420, IPC 467, IPC 468, 13(2), RW 13(1)A. ಇದು CBI ಚಾರ್ಜ್ ಶೀಟ್, ಇದು FIR ಆಗಿರೋದು ಅಧ್ಯಕ್ಷರೇ. ಇದನ್ನು ಕೊಡ್ತೀನಿ, ನೀವು ನೋಡಿ. ಆಗ್ಬಿಟ್ಟಿದೆ ಈಗ ಆಲ್ರೆಡಿ, ಅವ್ರು ಮಾಡ್ತಾ ಇದ್ದಾರೆ ತನಿಖೆ. ನಿಮ್ಮ SIT ಏನು ಮಾಡ್ತೈತೆ ಇಲ್ಲಿ? ಅಂದರೆ ನೀವು ತಾರತಮ್ಯ ಮಾಡಿದ್ದೀರಾ ಅಂತ ಈಗಾಗಲೇ ನಾನು ಹೇಳಿದ್ದೀನಿ. ತಾರತಮ್ಯ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ದೀನಿ ನಾನು ಈಗಾಗಲೇ. ಆದ್ದರಿಂದ ಕಾನೂನಾತ್ಮಕವಾಗಿ ಇವತ್ತು CBI ಮತ್ತು ED ಕಾನೂನಾತ್ಮಕವಾಗಿ ಬಂದು ಅವ್ರಿಗೆ ನ್ಯಾಚುರಲ್ ಆಗಿ ಕಾನೂನು ಪ್ರಕಾರ ಇರುವಂಥ ಅಧಿಕಾರವನ್ನು ಬಳಸಿ ಅವ್ರು ಬಂದಿದ್ದಾರೆ. ಇವರು SITನ ಇದನ್ನು ಮುಚ್ಚಾಕಕ್ಕೆ ಮಾಡಿದಾರ? ಹಾಗಾದ್ರೆ ರೇವಣ್ಣ ಅವ್ರಿಗೊಂದು ಕಾನೂನು, ಬೇರೆಯವ್ರಿಗೊಂದು ಕಾನೂನು. ರೇವಣ್ಣ ಅವ್ರು 2 ದಿನ ಬಂಧಿಸ್ಬೋದು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.